ನಮಸ್ಕಾರ ಸ್ನೇಹಿತರೆ. ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೆ ಬಂದಂತಹ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಕಾದಿದ್ಯಾ, ಆತಂಕದ ದಿನಗಳು ಶುರುವಾಗಿದೆಯಾ ಅನ್ನುವ ಅನುಮಾನಗಳು ಈಗ ಎದ್ದಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಕ್ಕದ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಅವರು ಸಿಡಿಸಿರ್ತಕ್ಕಂತ ಬಾಂಬು. ಏನ್ ಹೇಳಿದ್ದಾರೆ ಮಹಾರಾಷ್ಟ್ರದ ಸಿಎಂ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆಯ್ತು ಆಗಿನಿಂದ ಬಿಜೆಪಿ ಹಲವಾರು ನಾಯಕರು ಸ್ಟೇಟ್ಮೆಂಟ್ ಗಳು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಇಷ್ಟರಲ್ಲೇ ಭವಿಷ್ಯ ನುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಯತ್ನಾಳ್ ಅವರು ಸಹ ಭವಿಷ್ಯ ನುಡಿದಿದ್ರು, ಕಾಂಗ್ರೆಸ್ ಸರ್ಕಾರ ಅಲ್ಪಾವಧಿಯ ಸರ್ಕಾರ, ಇದು ಬಿದ್ದೋಗುತ್ತೆ ಅಂತ. ರಮೇಶ್ ಜಾರಕಿಹೊಳಿ ಅವರು ಸಹ ಬಾಂಬ್ ಹಾಕಿದ್ರು. ಇತ್ತೀಚೆಗೆ ಅಶೋಕ್ ಅವರು ಸಹ ಅಶೋಕ್ ಅವರು ಸಹ ಈ ಸರ್ಕಾರ ಬಹಳ ದಿನ ಬದುಕೋದಿಲ್ಲ, ಸನಿಹದಲ್ಲೇ ಬಿದ್ದೋಗುತ್ತೆ ಅನ್ನುವಂತ ಮಾತುಗಳನ್ನು ಆಡಿದ್ರು. ಕಾಂಗ್ರೆಸ್ ನಾಯಕರು ಸಹ ಇದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ರು. ಆಗ ಬಿ ಪಾಟೀಲ್ರು ಸಹ ಬಿಜೆಪಿ ಅವರು ಕನಸು ಕಾಣ್ತಾ ಇದ್ದಾರೆ, ಇಷ್ಟು ದೊಡ್ಡ ಬಹುಮತ ಪಡೆದಿರ್ತಕ್ಕಂತ ಸರ್ಕಾರನ ಉರುಳಿಸೋದು ಸುಮ್ಮನೆನಾ, ಇದೆಲ್ಲ ಆಗಿ ಹೋಗೋ ಮಾತಲ್ಲ ಅನ್ನೋ ತಿರುಗೇಟು ಕೊಟ್ಟಿದ್ರು ಬಿ ಪಟೇಲ್ರು. ಬಿಜೆಪಿ ಅವರ ಆತ್ಮವಿಶ್ವಾಸ ಏನಪ್ಪಾ ಅಂದ್ರೆ, ಕಳೆದ ಬಾರಿ ಆಯ್ತಲ್ಲ ಲೋಕಸಭಾ ಚುನಾವಣೆ ಆದ ತಕ್ಷಣ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷದ ಸರ್ಕಾರ ಉರುಳಿ ಬಿತ್ತಲ್ಲ, ಅದೇ ರೀತಿ ಈ ಬಾರಿ ಸಹ ಲೋಕಸಭಾ ಚುನಾವಣೆ ನಮ್ಮ ಪರವಾಗಿ ಬರುತ್ತೆ. ಈಗ ಅಸ್ತಿತ್ವದಲ್ಲಿರ್ತಕ್ಕಂತ ಬಹುಮತದ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನುವ ಭವಿಷ್ಯವಾಣಿಗಳನ್ನ ಬಿಜೆಪಿ ನಾಯಕರು ನುಡಿತಾ ಇದ್ದಾರೆ. ಸ್ನೇಹಿತರೆ, 3 ಹಂತಗಳ ಮತದಾನ ಮುಗಿದೋಗಿದೆ, 4ನೇ ಹಂತದ ಮತದಾನ ನಡೀತಾ ಇದೆ. ಪ್ರಚಾರದ ವೇಳೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಸರ್ಕಾರನ ಕೆಡುವುದಕ್ಕೆ ಆಗ್ತಾ ಇರೋ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ಇದೆ. ಕಾಂಗ್ರೆಸ್ನವರೇ ಬಿಜೆಪಿಯ ಸಂಪರ್ಕನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬಹುದೊಡ್ಡ ನಾಯಕರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸುಮಾರು 35-40 ಜನ ಶಾಸಕರ ಬೆಂಬಲನ ಬಿಜೆಪಿಗೆ ಕೊಡೋದ್ರ ಮೂಲಕ ಸರ್ಕಾರನ ಕೆಡುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ನವರೇ ಮಾಡ್ತಾ ಇದ್ದಾರೆ ಅನ್ನುವಂತ ಬಾಂಬ್ ನ ಏಕನಾಥ್ ಶಿಂದೆ ಅವರು ಸಿಡಿಸಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಮಾದರಿ ಯಾವ್ದಪ್ಪ ಅಂದ್ರೆ ಏಕನಾಥ್ ಶಿಂದೆ ಮಾದರಿ ಅಂತ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂದೆ ಅವರು ಸಹ ಶಿವಸೇನೆಯ 3/2 ಶಾಸಕರನ್ನು ರಾತ್ರೋರಾತ್ರಿ ರೆಸಾರ್ಟ್ ಗೆ ಶಿಫ್ಟ್ ಮಾಡಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು. ಬಿಜೆಪಿಯವರು ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಬಿಜೆಪಿಯ ಫಡ್ನವೀಸ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಇದೇ ಮಾದರಿನಲ್ಲಿ ಈಗ ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ನ ಒಬ್ಬ ಮಹಾನಾಯಕ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ. ಅದು ಲೋಕಸಭಾ ಚುನಾವಣೆಯ ನಂತರ ಒಂದು ಸ್ಪಷ್ಟ ರೂಪ ಪಡೆಯಲಿದೆ ಅಂತಕ್ಕಂತ ಮಾತುಗಳನ್ನು ಏಕನಾಥ್ ಶಿಂದೆ ಅವರು ಆಡಿದ್ದಾರೆ. ಇದೇ ಏಕನಾಥ್ ಶಿಂದೆ ಅವರ ಮಾದರಿ ಅದಾಗಿ ಕೆಲವೇ ತಿಂಗಳುಗಳಲ್ಲಿ ಬಿಜೆಪಿ ಅವರು ಪವಾರ್ ಅವರ ಎನ್ಸಿಪಿ ಪಕ್ಷನ ಒಡೆದುಬಿಟ್ಟು ಅಜಿತ್ ಪವಾರ್ ಅವರ ನೇತೃತ್ವದಲ್ಲಿ ಹಲವು ಶಾಸಕರು ಬಿಜೆಪಿ ಪಕ್ಷ ಮತ್ತು ಏಕನಾಥ್ ಶಿಂದೆ ಅವರ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಂಬಲ ಘೋಷಣೆ ಮಾಡಿ ಆ ಸರ್ಕಾರದಲ್ಲಿ ಪಾಲುದಾರ ಪಕ್ಷವಾಗಿ ಸೇರ್ಕೊಂಡ್ರು. ಎಕ್ಸಾಕ್ಟ್ಲಿ ಅದೇ ರೀತಿಯ ಮಾದರಿಯನ್ನು ಈಗ ಕರ್ನಾಟಕದಲ್ಲಿ ಅನುಸರಿಸೋದಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಮುಗಿದ ನಂತರ ಇದು ಕಾರ್ಯರೂಪಕ್ಕೆ ಬರಲಿದೆ. ಇದು ಈಗ ಏಕನಾಥ್ ಶಿಂದೆ ಅವರು ಸಿಡಿಸಿರ್ತಕ್ಕಂತ ಬಾಂಬು. ಸ್ನೇಹಿತರೆ, ಇದರ ಬಗ್ಗೆ ಮುನ್ಸೂಚನೆಗಳನ್ನ ಈ ಹಿಂದೆ ಯತ್ನಾಳ್ ಅವರೇ ಕೊಟ್ಟಿದ್ರು. ಮಹಾರಾಷ್ಟ್ರದಲ್ಲಿ ಆದಂತ ಮಾದರಿಯ ಸರ್ಕಾರ ಕರ್ನಾಟಕದಲ್ಲೂ ಅಸ್ತಿತ್ವಕ್ಕೆ ಬರುತ್ತೆ ಅಂತ. ಸ್ನೇಹಿತರೆ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಸ್ವತಃ ಮಹಾರಾಷ್ಟ್ರದ ಸಿಎಂ ಅವರು ಈ ಮಾತನ್ನ ಈಗ ಬಹಿರಂಗ ಸಭೆಯಲ್ಲಿ ಆಡಿದ್ದಾರೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಅಶೋಕ್ ಅವರು ಸಹ ಕಾಂಗ್ರೆಸ್ನ ಹಲವಾರು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಲೋಕಸಭಾ ಚುನಾವಣೆಯಾದ ನಂತರ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ, ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಮಾತುಗಳನ್ನು ಈ ಹಿಂದೆ ಆಡಿದ್ರು. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಏನಾದ್ರೂ ಈ ಬಾರಿ 15ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಹೋದರೆ ಸಹಜವಾಗಿ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ದೊಡ್ಡ ಸವಾಲು ಒಡ್ಡೋದಂತೂ ನಿಜ. ಈಗಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನವರೇ ಹೇಳ್ಕೊಳ್ಳೋ ರೀತಿ ನಮಗೆ 8ರಿಂದ 9 ಸ್ಥಾನಗಳು ಬರುತ್ತೆ, 135 ಶಾಸಕರ ಬಲ ಇಟ್ಕೊಂಡು ಬರೀ 8ರಿಂದ 9 ಸ್ಥಾನ ಅಂದ್ರೆ ಏನೇನೂ ಅಲ್ಲ. ಇನ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ನಡೆದಿರ್ತಕ್ಕಂತ ಕುರ್ಚಿಯ ಜಟಾಪಟಿ ನಿಮಗೆ ಗೊತ್ತೇ ಇದೆ. ಅವರಿಬ್ಬರ ಮಧ್ಯೆ ಹೈಕಮಾಂಡ್ ನೇತೃತ್ವ ವಹಿಸಿ ಅಲಿಖಿತ ಒಪ್ಪಂದವನ್ನು ಮಾಡಿದ್ದಾರೆ. 2.5 ವರ್ಷ ಸಿದ್ದರಾಮಯ್ಯ ಅವರಿಗೆ, ಇನ್ನು ಉಳಿದ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಯವರೆಗೂ ಕಾಯುವ ವ್ಯವಧಾನವಂತೂ ಇಟ್ಕೊಂಡಿಲ್ಲ. ಅವರಿಗೆ ಗೊತ್ತಾಗಿ ಹೋಗಿದೆ, ನನಗೆ ಪಟ್ಟ ಕಟ್ಟೋದು ಡೌಟು ಅಂತ. ಕಾಂಗ್ರೆಸ್ ಪಕ್ಷ ಏನಾದ್ರೂ 15ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕರ್ನಾಟಕದಲ್ಲಿ ಗೆಲ್ಲದೆ ಹೋದರೆ
ದೊಡ್ಡ ಶಾಸಕರ ಬಣ ಬಿಜೆಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ನ ಬಹುದೊಡ್ಡ ನಾಯಕ ಅವರ ನೇತೃತ್ವದಲ್ಲಿ ಆಪರೇಷನ್ ನಡೆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ಮೂಲಗಳ ಪ್ರಕಾರ ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳು, ನಾಯಕರುಗಳು ಗೋವಾ ಸಿಎಂ ಮತ್ತು ಮಹಾರಾಷ್ಟ್ರದ ಸಿಎಂ ಅವರ ಕಂಟಿನ್ಯೂಸ್ ಸಂಪರ್ಕದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸ್ನೇಹಿತರೆ, ನೀವು ಇನ್ನೊಂದು ಅಂಶನ ಇಲ್ಲಿ ಗಮನಿಸಬೇಕು. ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಹೊರಗ್ ಬಂತು, ಬಿಜೆಪಿ ಅವರು ಆಲ್ಮೋಸ್ಟ್ ಆಲ್ ಮನಸ್ಸು ಮಾಡಿಬಿಟ್ಟಿದ್ರು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳಬೇಕು ಅಂತ. ಆದ್ರೆ ಈ ನಡುವೆ ದಿಢೀರ್ ಅಂತೇಳಿ ಯಡಿಯೂರಪ್ಪನವರು ಸ್ಪಷ್ಟಪಡಿಸ್ಬಿಟ್ರು, ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುರಿದು ಬೀಳೋದಿಲ್ಲ, ಅದು ಮುಂದುವರಿಯುತ್ತೆ. ಇದರ ಅರ್ಥ ಯಡಿಯೂರಪ್ಪನವರು ಸೂಚನೆ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಮುಂಬರಲಿರುವ ದಿನದಲ್ಲಿ ಉರುಳು ಬೀಳೋ ಸಾಧ್ಯತೆಗಳಿದಾವೆ. ನಾವು ಜೆಡಿಎಸ್ ಪಕ್ಷದ ಜೊತೆಗೂಡಿ ಕಾಂಗ್ರೆಸ್ನ ಶಾಸಕರ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಸ್ಥಾಪಿಸುತ್ತೇವೆ ಅನ್ನುವ ವಿಶ್ವಾಸದಲ್ಲಿ ಯಡಿಯೂರಪ್ಪನವರು ಸಹ ಇದ್ದಂಗಿದೆ. ಇದೇ ಕಾರಣಕ್ಕೆ ಅವರು ಸ್ಪಷ್ಟೀಕರಣ ನೀಡಿಬಿಟ್ರು, ಯಾವುದೇ ಕಾರಣಕ್ಕೂ ನಾವು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ಳುವುದಿಲ್ಲ ಅಂತ. ಯಡಿಯೂರಪ್ಪನವರ ಈ ಮಾತಿಗೂ ಅರ್ಥ ಇದೆ. ಯಾಕೆ ಅಂದ್ರೆ ಈಗ ಎಲೆಕ್ಷನ್ ಅಂತ ಆಗೋಗಿದೆ, ಅದರ ಫಲಾಫಲ ಏನ್ ಬರುತ್ತೋ ಯಾರಿಂದಲೂ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹತ್ರದಲ್ಲಿ ಯಾವ ಚುನಾವಣೆನೂ ಇಲ್ಲ, ವಿಧಾನ ಪರಿಷತ್ ಚುನಾವಣೆ ಇದೆ, ಆದ್ರೆ ಅದು ಅಷ್ಟು ದೊಡ್ಡ ಸರ್ಕಾರಕ್ಕೆ ಎಫೆಕ್ಟ್ ಮಾಡುವಂತಹ ಯಾವುದೇ ಪರಿಣಾಮಗಳನ್ನು ಆ ಚುನಾವಣೆ ಬೀರೋದಿಲ್ಲ. ಹತ್ತಿರದಲ್ಲಿ ಯಾವುದೇ ಚುನಾವಣೆಗಳು ಇಲ್ಲದೆ ಇರೋದ್ರಿಂದ ಮೈತ್ರಿನ ಪ್ರಜ್ವಲ್ ರೇವಣ್ಣ ಕಾರಣಕ್ಕೆ ಕಡಿದುಕೊಂಡ್ರೆ ದೊಡ್ಡ ಸಮುದಾಯ ಆಗಿರ್ತಕ್ಕಂಥ ಒಕ್ಕಲಿಗ ಮತಗಳನ್ನು ನಾವು ಕಳೆದುಕೊಳ್ಬೇಕಾಗತ್ತೆ. ಅವ್ರ ಜೊತೆಗೆ ಇದ್ಕೊಂಡು ಎಲೆಕ್ಷನ್ ಮಾಡಾಗಿದೆ, ಈಗ ಮೈತ್ರಿ ಕಡಿದುಕೊಳ್ಳೋದ್ರಲ್ಲಿ ಅರ್ಥ ಇರೋಲ್ಲ. ಮೇಲಾಗಿ ಒಕ್ಕಲಿಗ ಮತ ಬ್ಯಾಂಕ್ ಅನ್ನು ಕಳೆದುಕೊಳ್ಳಬೇಕಾಗತ್ತೆ. ಈ ಎಲ್ಲ ಯೋಚನೆಗಳನ್ನು ಮಾಡಿರ್ತಕ್ಕಂಥ ಬಿಜೆಪಿಯವರು ಜೆಡಿಎಸ್ ಜೊತೆಗಿನ ಮೈತ್ರಿನ ಈ ಸಂದರ್ಭದಲ್ಲಿ ಕಡಿದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. 2024ರ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಮೈತ್ರಿ ಗಟ್ಟಿಯಾಗುತ್ತೋ ಅಥವಾ ಮುರಿದು ಬಿಡುತ್ತೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಫಲಿತಾಂಶ ಏನಾದ್ರೂ ಬಿಜೆಪಿ ಪರವಾಗಿ ಬಂದರೆ ಬಿಜೆಪಿ ಅವ್ರು ಏನ್ ಅನ್ಕೊಂಡಿದ್ದಾರೆ, ನಾವು 18ರಿಂದ 20 ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ ಅಂತ. ಅಷ್ಟು ಸೀಟ್ಗಳೇನಾದ್ರೂ ಬಂದರೆ ಖಂಡಿತವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಅವರು ಮೇಲಿಂದ ಮೇಲೆ ಟಾರ್ಚರ್ ಕೊಡೋದಂತೂ ನಿಜ. ಈ ನಡುವೆ ಡಿಕೆಶಿ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಂಗಾಗುತ್ತೆ. ಬಿಜೆಪಿಯ ಜೊತೆಗೆ ಹೋಗ್ಬಿಡ್ತೇನೆ ಅನ್ನುವ ಭೂತ ತೋರಿಸಿ 2.5 ವರ್ಷದ ಅಗ್ರಿಮೆಂಟ್ ಏನಿದೆ, ನನಗೆ ಅಧಿಕಾರ ಹಸ್ತಾಂತರ ಆಗಬೇಕು, ಅದನ್ನು ಸಫಲವಾಗಿ ಕಾಂಗ್ರೆಸ್ ಪಕ್ಷ ಮಾಡುವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಮೇಲೆ ಒತ್ತಡ ಏರಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷ ಏನಾದ್ರೂ 15ಕ್ಕೂ ಹೆಚ್ಚು ಸೀಟ್ಗಳನ್ನು ಕರ್ನಾಟಕದಲ್ಲಿ ಗೆದ್ರೆ ಸಿದ್ದರಾಮಯ್ಯನವರು ಇನ್ನಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಭಾರತದಾದ್ಯಂತ ಯಾವುದೇ ರಾಜ್ಯದಿಂದ ತೆಗೆದುಕೊಂಡ್ರು 15ಕ್ಕಿಂತ ಹೆಚ್ಚು ಸೀಟ್ ಬರುವ ಸಂಭಾವ್ಯತೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಅವ್ರು ಏನಾದ್ರೂ ಓಪ್ಸ್ ಅಂತ ಇಟ್ಕೊಂಡಿದ್ರೆ ಅದು ಕರ್ನಾಟಕದಿಂದ ಮಾತ್ರ. ಸ್ನೇಹಿತರೆ, ಇದಿಷ್ಟು ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.